ಬರೀ ನೀಟ್ ಪರೀಕ್ಷೆ ಅಷ್ಟೇ ಅಲ್ಲ, ಯುಜಿಸಿ ನೆಟ್ ಪರೀಕ್ಷೆಯಲ್ಲೂ ಕೂಡ ಭಾರಿ ಅಕ್ರಮ ನಡೆದಿದೆ. ಹೀಗಾಗಿ ನೆಟ್ ಪರೀಕ್ಷೆಯನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ಸಿಬಿಐ ತನಿಖೆಗೆ ಆದೇಶವನ್ನ ಮಾಡಿದೆ. ಇನ್ನು ಪರೀಕ್ಷೆಯ ವಿಶ್ವಾಸಾರ್ಹತೆ ದೃಷ್ಟಿಯಿಂದ ನೆಟ್ ಪರೀಕ್ಷೆಯನ್ನ ರದ್ದು ಮಾಡಿರೋದಾಗಿ ತಿಳಿಸಿದ್ದಾಗಿದೆ. ಶೀಘ್ರವೇ ಮರು ಪರೀಕ್ಷೆ ದಿನಾಂಕವನ್ನ ಪ್ರಕಟ ಮಾಡಲಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಗೆ ಅಂದಾಜು 11 ಲಕ್ಷ ಮಂದಿ ನೋಂದಾಯಿಸಿಕೊಂಡಿದ್ರು, 9 ಲಕ್ಷ ಮಂದಿ ಪರೀಕ್ಷೆಯನ್ನ ಬರೆದಿದ್ರು. ಇದು ನೀಟ್ ಅಲ್ಲ, ನೆಟ್. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೆ ಎಂಥದ್ದೋ ಒಂದಕ್ಕೆ. ಇದು ಈಗೇನು ಇದರಲ್ಲೂ ಹಾಗೆ ಈ ರೀತಿ ಆದ ಪರಿಣಾಮ ಏನಾಗುತ್ತೆ? ನೀಟ್ ಅಂತ ಎಕ್ಸಾಮಲ್ಲಿ ಕಚಡಗಳು, ಕಂತ್ರಿಗಳು ಸ್ಟೆಥೋಸ್ಕೋಪನ್ನು ಹಿಡ್ಕೊಳಕ್ಕೆ ಬರದೇ ಇದ್ದವನು ಮೆಡಿಕಲ್ ಮಾಡ್ಬೋದು. ದಟ್ಸ್ ಆಲ್. ಇದರಲ್ಲಿ ಏನೂ ಗೊತ್ತಿಲ್ಲದೆ ಇದ್ದವನು ಉದ್ಯೋಗಕ್ಕೆ ಹೋಗ್ಬೋದು. ಆದರೆ ಇದಕ್ಕೆ ಏನು ಶಿಕ್ಷೆ ಇದೆ? 0 ಶಿಕ್ಷೆ ಇದಕ್ಕೆ. ಹಾಗಾಗಿ ಮಾಡುವವರು ಪ್ರತಿ ಸರಿ ಹಗರಣ ನಡೆದಾಗ ಅದರಿಂದ ಪಾರಾಗಿ ಈ ಬಂಡತನಕ್ಕೆ ಬಂದಿದೆ ಈ ದೇಶ. ಶಿಕ್ಷೆನೇ ಇಲ್ಲ ಅಂತನಾ ಅಥವಾ ಪ್ರೂವ್ ಆಗಲ್ಲ, ಇವ್ರು ಮಾಡಲ್ಲ, ಪ್ರೂವ್ನ ಮಾಡೋಕ್ಕಾಗಲ್ಲ. ಬರೀ ಇದೆಲ್ಲ ಈ ಸಂದರ್ಭದ ಬೋಳೆಗಳಷ್ಟೇ. ವಾಟ್ ಹ್ಯಾಪನ್ ಟು ದ COD ಎನ್ಕ್ವೈರಿ ಆಫ್ ಕ್ವಶನ್ ಪೇಪರ್ ಲೀಕ್ಗಳು? ಏನಾಯ್ತು ಕೊನೆನೇ ಗೊತ್ತಾಗಲ್ಲ. ಎಕ್ಸಾಕ್ಟ್ ಆಗಲ್ಲ, ಆಗದೇ ಇಲ್ಲ. ಅದು ಖುಲಾಸೆ ಆಗತ್ತದು ಎಂಡಲ್ಲಿ. ಆ ರೀತಿನೇ ಮಾಡೋದು ಇವ್ರುಗಳು. ಸಬ್ ಇನ್ಸ್ಪೆಕ್ಟರ್ದೋ ಯಾವುದ್ಯಾವುದೋ ಡ್ಯಾಶ್ 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 ಯಾವ್ಯಾವುದೋ ಇತ್ತಲ್ಲ ನಮ್ಮ ರಾಜ್ಯದ. ನಮ್ಮ PUCನೋ SLCದೋ ಯಾವುದೋ ಆಗ್ತಿತ್ತಲ್ಲಪ್ಪ ಆ ಟೈಮಲ್ಲಿ. 2 ಸರಿನೋ 3 ಸರಿನೋ ಆಗೋಯ್ತಲ್ಲ, ಅದು ಒಂದೇ ಥರ. ಹಾಗಾಗಿ ನಮ್ಮ ಕೈಲಿ ಶಿಕ್ಷೆನೂ ಕೊಡೋಕ್ಕಾಗಲ್ಲ. ಹೋಗಲಿ, ಈಗ ಪ್ರತಿಪಕ್ಷಗಳು ಹೇಳ್ತೀವಿ, ರೂಲಿಂಗ್ ಪಾರ್ಟಿ ಏನೋ ಒಂದು ಹೇಳ್ತಾರೆ, ಪ್ರತಿಪಕ್ಷದವ್ರು ಏನೋ ಒಂದು ಬಡ್ಕೋತಾರೆ. ಹಾಳಾಗಿ ಹೋಗಿ ಎಲ್ಲರೂ, ನೆಗೆದು ಬಿದ್ದು ಹೋಗಿ ಎಲ್ಲರೂ. ನಿಮ್ಮ ಪ್ರಾಣನೂ ಹೋಗಲ್ಲ, ನಮ್ಮ ಪ್ರಾಣ ತೆಗೆಯೋವರೆಗೂ. ಆದರೆ ಒಂದು ಸರ್ಕಾರವೇ ಅಲ್ಲ, ಎಲ್ಲ ಸರ್ಕಾರಗಳಲ್ಲೂ ಇದೇ ಗ್ರಾಚಾರ. ನಾನು PUCಲಿದ್ದಾಗಲೂ SLCಲಿದ್ದಾಗಲೂ ಹುಡುಗರುಗಳು ಕಾಲೇಜಲ್ಲಿ ಮಾತಾಡೋರು, ಹೈಸ್ಕೂಲಲ್ಲಿ ಅಥವಾ 9ನೇ ಕ್ಲಾಸಲ್ಲಿದ್ದಾಗ 10ನೇ ಕ್ಲಾಸ್ ನಾವು, 10ನೇ ಕ್ಲಾಸಲ್ಲಿದ್ದಾಗ 11ನೇ ಕ್ಲಾಸ್ ನಾವು, 11 12ನೇ ಕ್ಲಾಸ್ ನಾವು ಮಾತಾಡೋದು. ಲೀಕ್ ಆಗ್ಬಿಟ್ಟಿದೆಯಂತೆ. ನಾವೇ ಲೀಕ್ ಆಗಿದೆ ಅನ್ನೋ ಕಾರಣಕ್ಕೆ ಈಗ ಪರೀಕ್ಷೆ ಬರೆದಿದ್ದೀವಿ. ನಾನು ಮಾತಾಡ್ತಿರೋದು 40 ವರ್ಷದ ಹಿಂದೆ. ನಾವೇ ಲೀಕ್ ಆಗಿದೆ ಅಂತ ಮರುಪರೀಕ್ಷೆ ಬರೆದಿದ್ದೀವಿ 40 years ago. ಅವತ್ತಿಂದ ಇವತ್ತರೆಗೂ ಅದೇ ಸಮಸ್ಯೆ ಇದೆ. ಯಾವ ಸರ್ಕಾರಕ್ಕೂ ಇದರಿಂದ ಏನು ಭಿನ್ನ ಇಲ್ಲ. ಯಾಕಂದರೆ ಈ ಕಚಡಗಳು ಕಾಂಗ್ರೆಸ್ ಇದೆ, BJP ಇದೆ ಅಂತ ಮಾಡಲ್ಲ. ಈ ಕಚಡಗಳು ದುಡ್ಡು, ಧೋಕಾ ಮತ್ತು ತನಗೆ ಬೇಕಾದವ್ರಿಗೆ ಲಾಭ ಅಷ್ಟಕ್ಕೆ ಮಾಡೋದು ಇವ್ರುಗಳು. ಅದು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅಂತಿಲ್ಲ. ನಿಜವಾಗಲೂ ವಿದ್ಯಾರ್ಥಿ ಸಮುದಾಯದಲ್ಲಿ ಆಸಕ್ತಿ ಎಂಬುದು ಈ ರಾಜಕೀಯ ಪಕ್ಷಗಳಿಗೆ, ದುಷ್ಟ ರಾಜಕೀಯ ಪಕ್ಷಗಳಿಗೆಲ್ಲ ಇದ್ದರೆ ಒಂದಾಗಿ ಕೂತ್ಕೊಂಡು ಯಾವ್ದಾರೊಂದು ತೀರ್ಮಾನಕ್ಕೆ ಬನ್ನಿ. ಸೋಮ್ನೆ ಇವ್ರದ್ದಾದಾಗ ಇದು ನರೇಂದ್ರ ಮೋದಿ, ಈ ಕಡೆ ಇದು ಸಿದ್ದರಾಮಯ್ಯ, ಏನೂ ಆಗಲ್ಲ. ನಾನು ಹೇಳ್ತಿದ್ದೀನಿ 40 years ago. ಅವತ್ತು ಯಾರು ಸರ್ಕಾರ ಅಂತ ಹೇಳಬೇಕು? ಪ್ರಯೋಜನ ಇಲ್ಲ. ಬಟ್ ಇದನ್ನೇ ಬಳಸಿಕೊಂಡು ದೇಶದ ಜನರಿಗೆ ಮಗದೊಮ್ಮೆ ಕಣ್ಣಿಗೆ ಮಣ್ಣು ಹಾಕಿ ನಾವು ರಾಜಕೀಯ ಲಾಭಗಳಿಂದ ಪಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂದರೆ ಈ ದೇಶ ಹಾಗೆ ಇರಲಿ, ನಡ್ಕೊಂಡು ಹೋಗಲಿ. ಕೊನೆಗೊಂದು ದಿನ ಕಂತ್ರಿಗಳು, ಕಚಡಗಳೆಲ್ಲ ವ್ಯವಸ್ಥೆ ಒಳಗೆ ಬರ್ತಾರೆ, ಬುದ್ಧಿವಂತರು ಇರಲ್ಲ. ಆಮೇಲೆ ಮಣ್ತೀನಿ ಎಲ್ಲ ಸೇರಿಕೊಂಡು ಅಷ್ಟೆ. ಆಲ್ ರೈಟ್. ಪ್ರಕರಣವೊಂದರ ಆರೋಪಿ ಬಂಧಿಸಲು ಉತ್ತರ ಪ್ರದೇಶದ ನೋಯ್ಡಾಗೆ ರಾಜ್ಯದ ಪೊಲೀಸರು ಹೋಗಿದ್ದರು. ಏನದು ಆರೋಪಿ ಕತೆ? ಅದರ ಆರೋಪಿ ಅಜಿತ್ ಭಾರತಿ ಅಂತೆ, ಯೂಟ್ಯೂಬ್ ಏನೋ ಮಾಡ್ತಾರಂತೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಜಾಗದಲ್ಲಿ ಬಾಬ್ರಿ ಮಸೀದಿ ಕಟ್ಟೋದು ರಾಹುಲ್ ಗಾಂಧಿಯ ಭವಿಷ್ಯದ ಯೋಜನೆ ಅಂತ ಯಾರೋ ಹೇಳಿದ್ರು. ಅದನ್ನು ಈ ವ್ಯಕ್ತಿ ವಿಡಿಯೋ ಮಾಡಿ ಹಾಕಿದ್ರು. ಅದನ್ನು ಇನ್ಯಾವರೋ ಒಬ್ಬ ಯೂಟ್ಯೂಬರ್ ಯಾರೋ ಒಬ್ಬ ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಅದರ ಆಧಾರದ ಮೇಲೆ ಕರ್ನಾಟಕದ ಯಾರೋ ಬೋಪಣ್ಣ ಅನ್ನೋ ವ್ಯಕ್ತಿ ಹೋಗಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು. ಅದರ ಆಧಾರದ ಮೇಲೆ ನಮ್ಮ ಪೊಲೀಸ್ನವ್ರು ಉತ್ತರ ಪ್ರದೇಶಕ್ಕೆ ಹೋದ್ರು. ತಕ್ಕಳಪ್ಪ, ಏನು ಅಲರ್ಟ್ ಆಗಿದ್ದೀರಿ ಪೊಲೀಸ್ನವ್ರು, ವೆರಿ ಗುಡ್. ಆಲ್ ರೈಟ್. ಇಂಥದ್ದಿನ್ನು ಎಷ್ಟೆಷ್ಟು ಬರುತ್ತೋ ಹಂಗಾರೆ. ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾಗ ಮಧ್ಯಪ್ರದೇಶದಲ್ಲೂ ಅಲ್ಲಿಯ ಯೂಟ್ಯೂಬರ್ಗಳ ಕೇಸ್ಗಳು, ಅಲ್ಲಿ ಕೇಸು, ಅಲ್ಲಿ ಪೊಲೀಸ್, ಇಲ್ಲಿಗೂ, ಇದಕ್ಕೆಲ್ಲ ಎಂಡಿದೆಯಾ? ಇಲ್ಲ. ಆಲ್ ರೈಟ್, ಹೋದರು. ಬಟ್ ಆ ವ್ಯಕ್ತಿ
ಯಾಕೆ ಬಂದಿದ್ದೀರಿ ನನ್ನನ್ನು ಬಂದ್ಸಕ್ಕೆ ನೀವು, ಏನು ಲೋಕಲ್ ಪೊಲೀಸ್ಗೆಲ್ಲ ಹೇಳಿದ್ದೀರಾ ಅಂತೆಲ್ಲ ಇವ್ರು ಕೇಳಿದ್ದಾರೆ. ಸರಿ, ಅವರು ಟ್ಯಾಗ್ ಮಾಡಿಬಿಟ್ರಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಗೆ ಹಿಂಗೆಲ್ಲ ಬಂದಿದ್ದಾರೆ ಅಂತೇಳಿ ಪೊಲೀಸ್ನವ್ರಿಗೂ ದೂರು ಕೊಟ್ರಂತೆ. ಕೂಡಲೇ ಪೊಲೀಸ್ನವ್ರು ಬಂದರು, ನಮ್ಮ ಪೊಲೀಸ್ನವ್ರನ್ನೇ ಕರ್ಕೊಂಡು ಹೋಗ್ಬಿಟ್ರು, ಕರ್ನಾಟಕ ಪೊಲೀಸ್ನವ್ರನ್ನ. ಬರ್ರಪ್ಪ ಅಂತ ಸುಮ್ಮನೆ ನಡೆದಯ್ಯ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಆ ಯೂಟ್ಯೂಬರು, ಅಯ್ಯೋ ಗ್ಯಾರಂಟಿ ಯೋಜನೆಗೆ ನೀಡ್ಕೊಳ್ಳೋಕ್ಕೆ ಕಾಸಿಲ್ಲದೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋ ಸರ್ಕಾರ ಪಾಪ ನನ್ನನ್ನು ಬಂಧಿಸೋಕೆ ನೋಯ್ಡಾವರೆಗೂ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅಂತ ಲೇವಡಿ ಮಾಡಾಕಿದ್ದಾರೆ. ಆಲ್ ರೈಟ್, ಜನ ಎಂಜಾಯ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ. ನೋಟಿಸ್ ಕೊಡಕ್ಕ ದಟ್ ಈಸ್ ಟೂ ಮಚ್. ಆ ವ್ಯಕ್ತಿದೊಂದು ಅಡ್ರೆಸ್ ತೊಗೊಂಡು ನೋಟಿಸ್ ಕೊಡ್ಬೋದಾಗಿತ್ತಲ್ಲ. ಅದಕ್ಕಲ್ಲೇ ಯಾಕೆ ಹೋಗ್ಬೇಕು? ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? 3 ಜನ ಪೊಲೀಸ್ನವ್ರು ಅಷ್ಟೊಂದು ಪುರ್ಸೊತ್ತಾಗಿದ್ದೀರೇನ್ರಿ ಐ ಗ್ರೌಂಡ್ಸ್ನವರು? ಒಂದ್ ವೇಳೆ ಬಂಧನಕ್ಕೆ ಅಂತಾನೆ ಹೋಗಿದ್ರು ಆ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನೋಟಿಸ್ ಅಂತ ಹೇಳಿದ್ರಲ್ಲ, ನೋಟಿಸ್ ಕೊಡಕ್ಕೆ ಅಲ್ಲಿಗೆ ಹೋಗಿದ್ದೀರಾ ಏನಪ್ಪ? ಅದು 3 ಜನ. ಓಕೆ, ಆಲ್ ರೈಟ್. ದ ವೇ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಪಾಲಿಟಿಕ್ಸ್ ಅಂದರೆ ಪೊಲೀಸ್ನವ್ರು ತಗಲಾಕೋತೀರಿ, ನೋಡ್ತಾ ಇರಿ ಫ್ಯೂಚರ್ನಲ್ಲಿ. ಗ್ಯಾರಂಟಿ ಕರ್ನಾಟಕನೂ ಅಷ್ಟೇ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದರೆ ಇನ್ಯಾವುದೋ ರಾಜ್ಯದಲ್ಲಿ ಇನ್ನೊಂದು ಪಕ್ಷ ಇದ್ದರೆ ಅಲ್ಲಿ ದೂರುಗಳು ದಾಖಲಾಗೋದು, ಈ ರಾಜ್ಯದವ್ರನ್ನ ಅಲ್ಲಿಗೆ ಎಳೆಯೋದು, ಅಲ್ಲಿದ್ದರೆ ಇಲ್ಲಿ ಎಳೆಯೋದು. ಇದು ದೀರ್ಘಕಾಲ ನಡೆಯಲ್ಲ, ನಡೀಬಾರ್ದು. ನಡೆದ್ರೆ ಸೇರಿಗೆ ಸವ್ವಾ ಸೇರಾಗಿ ಎಲ್ಲರೂ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಇರ್ತೀರಿ, ನೋಡ್ತಾ ಇರಿ. ಇಟ್ಸ್ ಡ್ಯಾಮ್ ಈಸಿ ಟು ರಿಜಿಸ್ಟರ್ ಕೇಸಸ್ ಆನ್ ಕಾಂಗ್ರೆಸ್ ಮೆನ್ ಇನ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್ ಟುಡೇ. ಇಟ್ಸ್ ನಾಟ್ ಡಿಫಿಕಲ್ಟ್. ಸಣ್ಣ ಮ್ಯಾಟ್ರಲ್ಲಿ ರಪ ಕೇಸ್ ಹಾಕಿಸ್ಕೋಬೋದು ಅಲ್ಲಿ. ಸೇಮ್ ಕ್ಯಾನ್ ಹ್ಯಾಪನ್ ಹಿಯರ್. ಈ ಟಾಲರೆನ್ಸ್ ಲಿಮಿಟ್ಸ್ ಏನು ಅನ್ನೋದನ್ನ ರಾಜಕೀಯ ಪಕ್ಷಗಳು ತಮ್ಮ ಲೆವೆಲಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಲ್ಲಿ ಬರೋದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ದಾಟ್ಸ್ ಎ ಪ್ರಾಬ್ಲಮ್. ಎಸ್. ಸಿದ್ದರಾಮಯ್ಯ ಸರ್ಕಾರದ ತೈಲ ದರ ಹೆಚ್ಚಿಸಿದ ಕ್ರಮವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಿಂದ ಬಿಜೆಪಿ ಸೈಕಲ್ ಜಾಥಾ ಹಮ್ಮಿಕೊಂಡಿತ್ತು. ಇದನ್ನು ಮಾರ್ಗ ಮಧ್ಯೆಯೇ ಪೊಲೀಸರು ತಡೆದ್ರು, ಹಲವರನ್ನ ವಶಕ್ಕೆ ಪಡೆದರು. ಬಿಜೆಪಿಯ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ. ಅಭಿವೃದ್ಧಿ ಯೋಜನೆಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದೀವಿ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟರು. ಆಲ್ ರೈಟ್, ಅವ್ರು ಸ್ಪಷ್ಟನೆ ಮಾಮೂಲು ಅದನ್ನೇ ಕೊಡ್ತಿದ್ದಾರೆ. ಇನ್ನೊಬ್ರು ಬೇರೆ ರಾಜ್ಯಕ್ಕೆ ಕಳಿಸಿದ್ರೆ ಅನ್ನೋದು. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಹಿಂದೆನೂ ಕಡಿಮೆನೇ ಇತ್ತಲ್ರಪ್ಪ, ಆಗ್ಲೂ ಅಭಿವೃದ್ಧಿ ನಡೀತಿತ್ತು ತಾನೆ. ನೀವು ಬಂದ ಮೇಲೆ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ವಲ್ಲ, ಏನಿಲ್ಲ. ನಂಬರ್ 1, ಒಂದು ವೇಳೆ ಅಭಿವೃದ್ಧಿಗೋಸ್ಕರನೇ ಹಣ ಎತ್ತಬೇಕು, 60,000 ಇನ್ನೊಂದು ಕೋಟಿ ಅದೆಷ್ಟೋ ಕೋಟಿ ಪಾಟಿ ಅಂತಂದರೆ, ನಿಮ್ಮ ಸಂಪನ್ಮೂಲ ಸಂಗ್ರಹ ಸರಿ ಇದ್ದಿದ್ರೆ, ಗ್ಯಾರಂಟಿಗೆ ಅಲ್ಲ ಅನ್ನೋದಾಗಿದ್ದಿದ್ರೆ ₹1 ಎಪ್ಸಿದ್ದಿದ್ರು ಸಾಕಾಗಿತ್ತಲ್ಲ. ಇದೇ ₹3 ರೈಸ್ ಇಲ್ಲದೆ ಹಿಂದೆನೂ ನೀವು ಕೆಲಸ ಮಾಡಿದ್ದೀರಲ್ಲ. ಈಗ ₹3 ಎತ್ತಿರೋದನ್ನ ನಿಮ್ಮ ಬಂಡತನಕ್ಕೋ, ಮಾಡಿದ ಮೇಲೆ ಜಟ್ಟಿ ಬಿದ್ದರೆ ಮೀಸೆ ಮಣ್ಣಾಗಲ್ಲ ಅನ್ನೋ ಕಾರಣಕ್ಕೋ, ಏನು ಮಾಡ್ಕೋತಿರ್ರಿ, ನಾವು ಮಾಡ್ತೀವಿ, ನಮ್ಗೆ ಅಧಿಕಾರ ಇದೆ, ಮಾಡ್ಕೋತೀವಿ ಅನ್ನೋ ದಿಮಾಕಿನ ಅಂಚಿನಲ್ಲೋ ನೀವೇನು ಬೇಕಾದ್ರೂ ಹೇಳ್ಕೋಬೋದು. ನನ್ನ ವಾದ ಭಾಳ ಸರಳ. ಇದನ್ನು ರೈಸ್ ಮಾಡಿ ಎಲ್ಲ ಮೂಲೆಗಳಿಂದ ಗುಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಹಣವನ್ನು ಹೊಂದಿಸಲು, ಅನುಮಾನನೇ ಇಲ್ಲ ಅದರಲ್ಲಿ. ಬಟ್ ದಿ ಟ್ರಬಲ್ ಈಸ್, ಇದೆಲ್ಲ ಮಾಡಿದ್ರೂ ಆ ಅವೈಜ್ಞಾನಿಕ ಗ್ಯಾರಂಟಿಗಳ ಹಣವನ್ನು ಹೊಂದಿಸೋಕ್ಕೆ ಆಗಲ್ಲ. ಈಗಲೂ ಹೇಳ್ತೀನಿ ತಗೊಳ್ಳಿ, ನೆಕ್ಸ್ಟು ಸ್ಟಾರ್ಟ್ ಆಗತ್ತೆ, ಸೆಷನ್ ಸ್ಟಾರ್ಟ್ ಆಗಲಿ, ಅವಾಗ ಬರುತ್ತೆ. ಹಾಲು ಉತ್ಪಾದಕರ ಕಾಸು ಕೊಟ್ಟಿಲ್ಲದ ಸರ್ಕಾರ, ಅಕ್ಕಿ ₹5 ಸರ್ಕಾರ 5 kgಗೆ ಕೊಟ್ಟಿಲ್ಲದ ಸರ್ಕಾರ, ಶಕ್ತಿ ಯೋಜನೆಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ, ಅಥವಾ ನಾಳೆ ಇನ್ಯಾವುದೋ ಗೃಹಲಕ್ಷ್ಮಿ ದುಡ್ಡನ್ನು ಉಳಿಸಿಕೊಂಡಿರುವ ಸರ್ಕಾರ, ಇನ್ಯಾವುದೋ ಯುವ ನಿಧಿ ಸರ್ಕಾರ ಬರುತ್ತೆ, ನೋಡ್ತಾ ಇರಿ. ಯಾಕೆ ಅಂದರೆ ಎಲ್ಲ ಪೈಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ವೆನ್ ಯು ಸ್ಟಾರ್ಟ್ ರೊಟೇಟಿಂಗ್ ದ ಮನಿ. ಬಿಕಾಸ್ ಸಮ್ ಪೋರ್ಷನ್ ಆಫ್ ಮನಿನ ಅಭಿವೃದ್ಧಿಗಳಿಗೆ MLAಗಳ ಇಂಟ್ರೆಸ್ಟೋ ಅಥವಾ ಟೆಂಡರ್ ಆಗಿರುತ್ತೋ ಅಥವಾ ಮತ್ತೊಂದು ನೀವು ಡೈವರ್ಟ್ ಮಾಡಬೇಕು, ಬೇರೆ ದಾರಿ ಇಲ್ಲ ನಿಮಗೆ. 0 ಮಾಡೋಕ್ಕಾಗಲ್ಲ ಅಲ್ಲಿ. ಆಗ ಇಲ್ಲಿ ಶಾರ್ಟೇಜ್ ಬೀಳುತ್ತೆ, ಅಲ್ಲಿ ಬಿದ್ದರೆ ಇಲ್ಲಿ, ಇಲ್ಲಿ ಬಿದ್ದರೆ ಅಲ್ಲಿ. ಇನ್ನು ಬಡ್ಡಿ ಮತ್ತು ಸಾಲನ ಸಾವರನ್ ಗ್ಯಾರಂಟಿಗಳದು ಕೊಡಲೇಬೇಕು, ನೀವು ಬಾಯಿ ಮುಚ್ಕೊಂಡು ಕೊಡಬೇಕಾಗತ್ತೆ. ಪ್ಲಸ್ ಅಡಿಷ್ನಲ್ ಸಾಲ ಎತ್ತುತ್ತಾ ಇರ್ತೀರಿ. ಯು ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಟೆರಿಬಲ್ ಸಿಚುಯೇಷನ್ ನಾನು ಹೇಳ್ತಾ ಇದ್ದೀನಿ ಫೈನಾನ್ಷಿಯಲಿ. ಇಲ್ಲ ಏನೂ ಇಲ್ಲ ಅಂತ ಓಡಾಡ್ಕೊಂಡಿರಿ. ದಟ್ಸ್ ಓಕೆ, ಎಲ್ಲಿವರೆಗೂ ದಟ್ಸ್ ಓಕೆ ಅಲ್ವೇ, ನಿಮ್ಮಿಷ್ಟ.
ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗಬಹುದಂತೆ ಈ ತಿಂಗಳ ಅಂತ್ಯದಲ್ಲೋ ಮುಂದಿನ ತಿಂಗಳ ಆರಂಭದಲ್ಲೋ ಎಲ್ಲೋ. ಮುಖ್ಯಮಂತ್ರಿಗಳ ಲೆಕ್ಕಾಚಾರದಲ್ಲಿ ಒಂದು 27% ಕೊಡಬಹುದು ಅಂತ ಅನ್ಕೋತಿದ್ದಾರಂತೆ. ಈಗಾಗಲೇ ಅವ್ರಿಗೆ ಮಧ್ಯಂತರವಾಗಿ ಒಂದು 18% ಏನೋ ಕೊಟ್ಟಿರಬೇಕು. ಆಯೋಗ 32% 31% ಎಷ್ಟೋ ಶಿಫಾರಸ್ ಮಾಡ್ತಿದೆಯಂತೆ. ಬಟ್ ಅದನ್ನು ನೆಗೋಷಿಯೇಟ್ ಮಾಡ್ತಾರೆ, ಲೈಕ್ ಎನಿ ಅದರ್ ಗೌರ್ಮೆಂಟ್ ಅವರು ಮಾಡ್ತಾರೆ, ತಪ್ಪಲ್ಲ. ಮಾಡಿ ಅಲ್ಟಿಮೇಟ್ಲಿ ಒಂದು 27.5% ತಂದೆಲ್ಲ ನಿಲ್ಲಿಸ್ಬೋದು ಅಂತ ಲೆಕ್ಕಾಚಾರ ಇದೆ. ಅದಾದರೆ 18% ಯಾವುದು ಇಂಟೀರಿಯಮ್ 18 17 ಎಷ್ಟೋ ಕೊಟ್ಟಿದ್ದಾರಲ್ಲ ಅದು ಇಂಟೀರಿಯಮ್ ಅಂದರೆ ಮಧ್ಯಂತರವಾಗಿ ಕೊಟ್ಬಿಟ್ಟಿದ್ದಾರಲ್ಲ, ಅದ್ರದ್ದು ಅಡಿಷನಲಿ ಒಂದು 9% 8% ಬಂದು ಕೂತ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ನನ್ನ ಲೆಕ್ಕಾಚಾರದಲ್ಲಿ ಒಂದು 6-7 ಸಾವಿರ ಕೋಟಿ ಮತ್ತೆ ಬೀಳುತ್ತೆ. ಅದ್ರದ್ದೊಂದು ಬಂದೇ ಬರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸೊ ವಾಟ್ ನೆಕ್ಸ್ಟ್? ಆಗ ಎಗೈನ್ ದ ಪ್ರೆಷರ್, ಎಕ್ಸ್ಟ್ರಾ ಸಿಗುತ್ತೆ. ಎಗೈನ್ ದ ಪ್ರೆಷರ್. ವಾಟ್ ನೆಕ್ಸ್ಟ್? ಸಿ, ದಟ್ ಇಸ್ ವೈ ಐ ಸೆಡ್, ನೀವು ಅಂದುಕೊಂಡಿದ್ದಕ್ಕಿಂತ ಪೆಡಂಭೂತವಾಗಿ ನಿಮ್ಮ ಗ್ಯಾರಂಟಿಗಳು ನಿಮ್ಮನ್ನು ಕಾಡಲು ಪ್ರಾರಂಭ ಮಾಡಿವೆ. ಇದು ಈ ರೀತಿಯ ಪೆಡಂಭೂತ ಆಗಬಹುದು ಅನ್ನೋ ಲೆಕ್ಕಾಚಾರ ನನ್ನ ಪ್ರಕಾರ ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಅರಿವಿರಲಿಲ್ಲ, ಬರೆದವರಿಗೂ ಗೊತ್ತಿರಲಿಲ್ಲ. ಹಿಂಗಾಗ್ಬೋದು, ಹೀಗಾಗತ್ತಿದು ಹೋಗಿ ತಗಲ್ಕೊಳ್ಳುತ್ತೆ ಅಂತ. ಈಗ ಹಂಗೆ ತಗಲ್ಕೊಂಡಿದೆ. ನಾವು ಅದನ್ನು ಒಪ್ಕೊಳ್ಳಲ್ಲ ಅನ್ನೋದಿದ್ರೆ ನಿಮ್ಮ ಇಷ್ಟ. ಮುಂದೊಂದಿನ ಗೊತ್ತಾಗುತ್ತೆ. ನಾಳೆ ಲೆಕ್ಕದಲ್ಲಿ ಸಾಲ ಎಷ್ಟು, ಸ್ಪೆಂಡಿಂಗ್ ಎಷ್ಟು ಬರಲೇಬೇಕಲ್ಲ. ಬಾಕಿ ನಾವು ಚೆಕ್ ಮಾಡಿದಾಗ ಸಿಕ್ಕಲೇಬೇಕಲ್ಲ. ಎಲ್ಲೂ ಹೋಗೋಕ್ಕಾಗಲ್ಲ, ಮುಚ್ಚಿಡಕ್ಕಾಗಲ್ಲ. ಇನ್ನು ಕಾಂಟ್ರಾಕ್ಟರ್ಗಳ ಬಾಕಿ ಆಗ್ತಿಲ್ಲ ಅಂತಿದ್ದಾರೆ. ಹಲವಾರು ಕಾಮಗಾರಿಗಳನ್ನು ಸ್ಟಾಪ್ ಮಾಡಿಸಿದ್ದಾರೆ. ಅವುಗಳೆಲ್ಲ ನಡೆಯೋಕ್ಕೆ ಶುರುವಾಗ್ತಾ ಇಲ್ಲ. ಅದರಲ್ಲಿ 2-3 ಆರೋಪಗಳು, ಒಂದು ಕಮಿಷನ್ ಆರೋಪ ಅಂತಾರೆ ಕೆಲವರು, ಇನ್ನು ಕೆಲವರು ಹಿಂದೆ ಯಾರೋ ಇಸ್ಕೊಂಬಿಟ್ಟಿದ್ದಾರೆ, ಈಗ ಹೊಸಬ್ರು ಕೇಳ್ತಾರೆ, ಏನೇನೋ ಗೋಜಲ್ಗಳು ಕೇಳಿ ಬರ್ತಾ ಇವೆ. ಇವೆಲ್ಲ ಕನ್ಸಾಲಿಡೇಟ್ ಆದಾಗ ನಿಮಗೆ ನಿಯಂತ್ರಿಸಲು ಆಗದ ಬಾಂಬ್ ಆಗತ್ತದು. ಅನುಭವಿಸ್ತೀರಿ. ಈಗಾಗಲೇ ಜನರಲ್ ಒಂದು ಒಪಿನಿಯನ್ ಬರ್ತಾ ಇದೆ, ಈ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಲೆಕ್ಕಾಚಾರ ಹಾಕದೆ ನಮ್ಮ ಕಾಸು ಕೊಡೋ ನೆಪದಲ್ಲಿ ನಮ್ಮ ಮೇಲೆ ಕಾಸು ಹಾಕಿ ಬಾಯಿಗೆ ಬಂದಂಗೆ ವಸೂಲಿ ಮಾಡ್ಕತ್ತಿದೆ. ಇದು ವಸೂಲಿ ಸರ್ಕಾರ ಅಂದರೆ ಟ್ಯಾಕ್ಸ್ ವೈಸಲ್ಲಿ ನಾನು ಹೇಳಿರೋದು. ಇನ್ನು ಬೇರೆ ವಸೂಲಿ ವಿಚಾರ ನಾಳೆ ಏನಾದ್ರು ಬಂದ್ರೆ ನಂಗೆ ಗೊತ್ತಿಲ್ಲ. ವಸೂಲಿ ಸರ್ಕಾರ ಅನ್ನೋ ಪಟ್ಟಕ್ಕೆ ಹೋಗ್ತಿದೆ ಪಬ್ಲಿಕ್ ಒಪಿನಿಯನ್ನು. ಮೇಕ್ ಎ ಚಾಯ್ಸ್, ನೋಡೋಣ.